ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯುದ್ಧದ 17ನೇ ದಿವಸ. ಒಂದು ವಿಷಯ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಸ್ಟಾರ್ಮರ್ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಮರ ನೌಕೆಯನ್ನು ಯುದ್ಧಕ್ಕೆ ಕಳಿಸಿಕೊಡುವುದಾ ಹೇಗೆ ಅಂತ ಕೇಳ್ಕೊತಾರೆ. ನಮ್ಮ ವಾರ್ಶಿಪ್ನ ಕಳಿಸ್ಕೊಡೋದು ಹೇಗೆ ಅಂತ. ನೀವು ಕಳಿಸಬೇಕಾದ ಅಗತ್ಯತೆ ಇಲ್ಲ, ಏಕೆಂದರೆ ಯುದ್ಧ ಮುಗಿದು ಹೋದ ಮೇಲೆ ನೀವು ಹಡಗನ್ನು ಕಳಿಸಿ ಏನು ಪ್ರಯೋಜನ? ಯುದ್ಧವೇ ಮುಗಿದು ಹೋಯಿತು, ಈಗ ಕಳಿಸಿ ಏನು ಮಾಡ್ತೀರಿ ಅಂತ ಲೇವಡಿ ಮಾಡಿರ್ತಾರೆ, ವ್ಯಂಗ್ಯವನ್ನು ಆಡಿರ್ತಾರೆ. ಯುದ್ಧದ ಸಂದರ್ಭದಲ್ಲಿ ನಮಗೆ ನೀವು ಸಹಾಯವನ್ನು ಮಾಡಿಲ್ಲ ಅಂತ ಕುಟುಕಿರ್ತಾರೆ ಡೊನಾಲ್ಡ್ ಟ್ರಂಪ್. ನಿನ್ನೆ ಭಾನುವಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಏನಂತ? ಈ ಹಾರ್ಮುಜ್ ಜಲಸಂಧಿ ಇದೆಯಾ, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಏನು ಹೇಳ್ತೀವಿ, ಇದನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಸ್ಬೇಕು ಅಂದರೆ, ತೆರವುಗೊಳಿಸಬೇಕು ಅಂದರೆ, ಅದರ ಮೇಲೆ ಇರುವಂಥ ನಿಷೇಧವನ್ನು ತೆಗೆದು ಹಾಕಬೇಕು ಇರಾನ್ ಅಂದರೆ, ಉಳಿದ ರಾಷ್ಟ್ರಗಳು ನಮ್ಮ ಜೊತೆ ಕೈ ಜೋಡಿಸಬೇಕು, ನಿಮ್ಮ ನೇವಲ್ ಫೋರ್ಸನ್ನು ನಮ್ಮ ಜೊತೆ ಕಳಿಸಬೇಕು. ಯಾರಿಗೆ ಹೇಳಿದ್ದಾರೆ? ಸೌತ್ ಕೊರಿಯಾಗೆ ಹೇಳಿದ್ದಾರೆ, ಜಪಾನ್ಗೆ ಹೇಳಿದ್ದಾರೆ, ಯುನೈಟೆಡ್ ಕಿಂಗ್ಡಮ್ಗೆ ಹೇಳಿದ್ದಾರೆ, ಫ್ರಾನ್ಸ್ಗೆ ಹೇಳಿದ್ದಾರೆ, ಇಟಲಿಗೆ ಹೇಳಿದ್ದಾರೆ. ಈ ಎಲ್ಲ ರಾಷ್ಟ್ರಗಳು ಈಗ US ಸಹಾಯ ಮಾಡಬೇಕಂತೆ. ಹಾಗೆ ಸಹಾಯ ಮಾಡುವುದರಿಂದ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕ್ಲಿಯರ್ ಮಾಡ್ತಾರಂತೆ. ಎಲ್ಲ ಹಡಗುಗಳು ಸರಾಗವಾಗಿ ಓಡಾಡಲಿಕ್ಕೆ ಸಾಧ್ಯ ಆಗತ್ತೆ. ಏಕೆಂದರೆ ಜಗತ್ತಿನ 20% ತೈಲ ಪೂರೈಕೆಯಲ್ಲಿ ಭಾಳ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿದೆ. ಇದು ಜಾಗತಿಕ ಅನಿಲದ ಕೊರತೆಗೆ ಕಾರಣ ಆಗತ್ತೆ, ಜಾಗತಿಕ ತೈಲದ ಕೊರತೆಗೆ ಕಾರಣ ಆಗತ್ತೆ. ನೀವೆಲ್ಲ ಕೈ ಜೋಡಿಸಿದರೆ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಹಾಗಾದರೆ ಇವರು ವಾರ್ಶಿಪ್ನ ಕಳಿಸ್ಬೇಡ ಅಂತ ಯಾಕೆ ಹೇಳಿದರು? UK ಪ್ರಧಾನಮಂತ್ರಿಗೆ ಯುದ್ಧ ಮುಗಿದೇ ಹೋಗಿದೆ ಅಂತ ಯಾಕೆ ಹೇಳಿದರು? ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆ ಮತ್ತು ಮತ್ತೊಂದು ಹೇಳಿಕೆಗೆ ಸಂಬಂಧವೇ ಇರೋದಿಲ್ಲ, ವೈರುಧ್ಯದಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನು ಇವತ್ತು 17ನೇ ದಿವಸ. ಇದ್ದಕ್ಕಿದ್ದ ಹಾಗೆ ನಿರಂತರವಾಗಿ ಇರಾನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ, ವಿಶೇಷವಾಗಿ ದುಬೈ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಅಲ್ಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಎಮಿರೇಟ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ದುಬೈದು, ಅದನ್ನು ಎಲ್ಲ ವಾಯುಯಾನವನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಬರಬೇಕಾದಂಥ, ನಮ್ಮ ಕೇರಳಕ್ಕೆ ಬರಬೇಕಾದಂಥ ಒಂದು ಫ್ಲೈಟು ರದ್ದಾಗಿದೆ ಇವತ್ತು ಬೆಳಗ್ಗೆ. ಕಾರಣ ಕೇಳಿದರೆ ಈ ರೀತಿಯಾದಂಥ ನಿರಂತರವಾದ ಡ್ರೋನ್ ದಾಳಿ ನಡೀತಾ ಇದೆ. ನಾವು ಇಂಟರ್ಸೆಪ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಅದು ಬರುವುದನ್ನು ತಡೀತಾ ಇದ್ದೀವಿ. ಯಾವುದೇ ರೀತಿಯಾದಂಥ ನುಕ್ಸಾನ್ ಆಗಿಲ್ಲ. ಆದರೆ ನಮ್ಮ ವಾಯುನೆಲೆ ಸುರಕ್ಷಿತ ಅಲ್ಲ ಅನ್ನುವಂಥ, ವಾಯುಯಾನ ಸುರಕ್ಷಿತ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ನಾವು ಕೊಚ್ಚಿನ್ಗೆ ಬರಬೇಕಾದಂಥ ವಿಮಾನವನ್ನು ತಡೆ ಹಿಡಿದಿದ್ದೇವೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎಲ್ಲ ವಿಮಾನಗಳು ಸ್ಥಗಿತಗೊಂಡಿದ್ದಾವೆ. ಹಾಗಾದರೆ ಈಗ ಇದ್ದಕ್ಕಿದ್ದ ಹಾಗೆ ಈ ರೀತಿ ದುಬೈ ಮೇಲೆ 2 ದಿವಸದಿಂದ ದಾಳಿ ಮಾಡ್ತಾ ಇದ್ದದ್ದು ಯಾಕೆ ಅಂದರೆ 2 ಕಾರಣ ಇದೆ. ಒಂದು, ಮೊನ್ನೆಯನ್ನು ಕಾರ್ಗ್ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತಲ್ಲ US, ಆ ದಾಳಿಗೆ ಪ್ರತೀಕಾರವಾಗಿ ಇದು ಉಳಿದ ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ವಿಶೇಷವಾಗಿ ನಿನ್ನೆ ಭಾನುವಾರ ದಿವಸ ಅಲ್ ಖರ್ಜ್ ಅನ್ನುವಂಥ ವಾಯುನೆಲೆ ಏನಿದೆ ಸೌದಿ ಅರೇಬಿಯಾದಲ್ಲಿ, US ಯಾವ ವಾಯುನೆಲೆ ಇದೆ ಆ ನೆಲೆ ಮೇಲೆ ನಿರಂತರವಾದ ದಾಳಿಯನ್ನು ಮಾಡಿತು. ಅಲ್ಲಿಂದ ಬರ್ತಾ ಇದ್ದಂಥ ಸಾಲಿಡ್ ಮತ್ತು ಲಿಕ್ವಿಫೈಡ್ ಪೆಟ್ರೋ ಬಾಂಬ್ಸ್ ಏನಿದ್ದಾವೆ, ಮಿಸೈಲ್ಗಳೇನಿದ್ದಾವೆ, ಅದನ್ನು ನಿರಂತರವಾಗಿ ದಾಳಿ ಮಾಡಿ ನಾಶ ಮಾಡುವ ಕೆಲಸವನ್ನು ಮಾಡ್ತು. ರೀಫ್ಯೂಯಲಿಂಗ್ ಏರ್ಕ್ರಾಫ್ಟ್ನ ಹಾಳು ಮಾಡಿತು. ಎಷ್ಟು ಸಾಧ್ಯವೋ ಅಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಇರಾನ್ ನಿರಂತರವಾಗಿ ಪ್ರಯತ್ನ ಮಾಡಿತು. ಎರಡನೇದಾಗಿ, ದುಬೈಯನ್ನು ಟಾರ್ಗೆಟ್ ಮಾಡಿಕೊಂಡು ಮೊನ್ನೆ ದಾಳಿ ಮಾಡಿದೆ ಅಂತ ಇರಾನ್ಗೆ ಖಚಿತಗೊಂಡಿದ್ದರಿಂದ ಈ ದುಬೈನಲ್ಲಿರುವಂಥ ಫುಜೈರಾ ಅಂತೇನಿದೆಯಲ್ಲ, ಫುಜೈರಾ ವಾಯುನೆಲೆಯಿಂದ ಎಲ್ಲ ಕ್ಷಿಪಣಿಗಳು ಬಂದಿದ್ದಾವೆ ಅನ್ನುವಂಥ ನಂಬಿಕೆ ಮೇಲೆ, ಅಮೆರಿಕನ್ ಕ್ಷಿಪಣಿಗಳು ಬಂದಿದ್ದಾವೆ ಅನ್ನುವಂಥ ಲೆಕ್ಕಾಚಾರದ ಮೇಲೆ ಈಗ ದುಬೈ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಈ ಮಧ್ಯೆ ಭಾಳ ಮಜಾ ಆಗಿದ್ದೇನಂತಂದರೆ, ಯಾವ ಮತಾಂಧ ಹಮಾಸ್ ಉಗ್ರರಿದ್ದಾರಲ್ಲ, ಅವರು ಇರಾನ್ಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ, ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ದಯವಿಟ್ಟು ನೀವು ಯಾವುದೇ ಇಸ್ಲಾಮೇತರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ, ಅಂದರೆ ನೀವು ಇಸ್ರೇಲ್ ಮೇಲೆ ದಾಳಿ ಮಾಡಿ, ನೀವು ಅಮೇರಿಕಾದ ಮೇಲೆ ದಾಳಿ ಮಾಡಿ, ಫ್ರಾನ್ಸ್ ಮೇಲೆ ಮಾಡಿ, ಯಾರದರ ಮೇಲೆ ಮಾಡಿ, ಮುಸ್ಲಿಂ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡಬೇಡಿ
ಅಂತ ಇರಾನ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಇಲ್ಲಿಯವರೆಗೂ ಹಮಾಸ್ನವರು ಈ ಯುದ್ಧದಲ್ಲಿ ಪಾಲ್ಗೊಂಡೇ ಎಲ್ಲ ಸೈಲೆಂಟಾಗಿ ಕೂತಿದ್ದಾರೆ. ಅವ್ರು ಬಿಟ್ಟರೆ ಹೌತಿ ಉಗ್ರರು ಎಲ್ಲಿಯೂ ತಮ್ಮ ಧ್ವನಿಯನ್ನು ಎತ್ತಾ ಇಲ್ಲ. ಹೆಚ್ಚಾಗಿ ನಡೀತಾ ಇರೋದೀಗ ಇದು ಲೆಬನಾನ್ನಲ್ಲಿ ಅತಿ ಹೆಚ್ಚುದಾದಂಥ ಉಪಟಳ ಕೊಡ್ತಾ ಇರುವಂಥ ಮುಗಿಸುವ ಕೆಲಸ ನಡೀತಾ ಇದೆ. ಯಾವ ಉಗ್ರರನ್ನು ಇರಾನು ಸಾಕಿಕೊಂಡಿತ್ತೋ ಆ ಉಗ್ರರ ಜಂಘಾಬಲ ಉಡುಗಿ ಹೋಗಿದೆ. ಅವ್ರು ಯಾರು ಉಸಿರೆತ್ತುವ ಸ್ಥಿತಿಯಲ್ಲಿ ಇಲ್ಲ. ಜೊತೆಗೆ ಇರಾನಿನ ದಾಳಿಯ ಸಂಖ್ಯೆ 90% ಕಡಿಮೆ ಆಗಿದೆ. ನೀವು ಗಮನಿಸಿ ನೋಡಿ, ನೀವು ಇಡೀ ದಿವಸ ಇದು ಯುದ್ಧದ ಅಪ್ಡೇಟ್ಗಳನ್ನು ಗಮನಿಸ್ತಾ ಬಂದರೆ ನೀವು ಹೆಚ್ಚಾಗಿ ಅಲ್ ಜಜೀರಾ ಚಾನಲ್ನ ಫಾಲೋ ಮಾಡಿ ನೋಡಿದರೆ, ಅಲ್ ಜಜೀರಾ ಇಸ್ಲಾಂ ಮತಾಂಧವಾದಂಥ ಕತಾರದ ಚಾನಲ್ ಅದು ಬೇರೆ ವಿಚಾರ. ಆದರೆ ಅಷ್ಟೂ ಉಪಖಂಡಗಳಲ್ಲಿ ಅಷ್ಟೂ ದೇಶಗಳಲ್ಲಿ ಅವರ ಪ್ರತಿನಿಧಿಗಳಿರೋದ್ರಿಂದ ಅಲ್ಲಿ ಮಾಹಿತಿಗಳು ತಕ್ಷಣ ನಿಮ್ಗೆ ಲಭ್ಯ ಆಗೋದ್ರಿಂದ ನಡೀತಾ ಇರುವಂಥ ಅಪ್ಡೇಟ್ಗಳು ಸ್ಪಷ್ಟವಾಗಿ ಗೊತ್ತಾಗ್ತವೆ. ನಮ್ಮ ಹಿಂದಿ ಚಾನಲ್ಲು ಇಂಗ್ಲೀಷ್ ಚಾನಲ್ ನೋಡಿ ಬರೀ ಸೈರನ್ ಸೌಂಡೇ ಕೇಳುತ್ತೆ. ಕ್ಷಿಪಣಿ ಹಾರೋಕ್ಕಿಂತ ಮುಂಚೆ ಇವರೇ ಸೈರನ್ ಹೊಡೆದ್ಬಿಡ್ತಾರೆ. ಎಲ್ಲಿ ಭಾರತದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಫಿರಂಗಿಗಳು ಹಾರಾಡ್ತಾ ಇದ್ದಾವೆ ಅಂತ ನಿಮ್ಗೆ ಅನುಮಾನ ಆಗಬೇಕು. ಆ ರೀತಿ ನಮ್ಮ ಈ ಭಾರತ ದೇಶದಲ್ಲಿರುವ ಇಂಗ್ಲೀಷ್ ಹಿಂದಿ ಚಾನಲ್ಗಳು ಬೌ 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 ಅಂತ ಸೈರನ್ ಹೊಡಿತಾನೆ ಇರ್ತವೆ, ಮಿಸೈಲ್ಗಳು ಹಾರಾಡ್ತಾ ಇರ್ತವೆ. ಎಲ್ಲಿ ಹಾರಾಡ್ತಾ ಇದ್ದಾವೆ? ಟಿ ವಿನಲ್ಲಿ ಹಾರಾಡ್ತಾ ಇದ್ದಾವೆ. ದುಬೈನಲ್ಲಿ ಜನ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ದುಬೈನಲ್ಲಾಗಿರೋ ಸಮಸ್ಯೆ ಏನಂದರೆ ಈ ಡೆಬ್ರೀಸ್ ಅಂತೀವಲ್ಲ ನಾವು, ಈಗ ಒಂದು ಇಂಟರ್ಸೆಪ್ಟ್ ಮಾಡ್ತಾರೆ. ಒಂದು ಯಾವುದೋ ಡ್ರೋನ್ ಬಂದ್ಕೊಂಡು ಅದನ್ನ ಡಿಸೆಪ್ಟ್ ಮಾಡಲಾಗತ್ತೆ, ಹೊಡೆದುರುಳಿಸಲಾಗುತ್ತೆ. ಹೊಡೆದುರುಳಿಸಿದ್ದು ಡೆಬ್ರೀಸ್ ಇದೆಯಲ್ಲಿ ಎಲ್ಲಿ ಬೀಳ್ಬೇಕದು? ಅದು ಬಂದು ಯಾವುದೋ ಒಂದು ಬಹು ಅಂತಸ್ತಿನ ಕಟ್ಟಡವೋ ಮತ್ತೊಂದು ಎಲ್ಲಿ ಬೀಳುತ್ತೆ. ಅಲ್ಲಿ ಬಿದ್ದ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿ ಬೆಂಕಿ ಹೊತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಎಲ್ಲ ರೀತಿಯಾದಂಥ ಅವಘಡಗಳಿದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಮ್ಮ ಟಿ ವಿ ಚಾನಲ್ ತೋರಿಸುವಷ್ಟು ತೀವ್ರತೆ ಯುದ್ಧದ್ದು ಎಲ್ಲಿಯೂ ನಡೀತಾ ಇಲ್ಲ. ಆ ಮಟ್ಟಿನ ಯಾವ ಪ್ರಾರಂಭದ 8-10 ದಿವಸ ವಿಪರೀತವಾದಂಥ ಯುದ್ಧ ಕ್ಷೋಭೆ ಇತ್ತಲ್ಲ, ಆ ಕ್ಷೋಭೆ ಈಗ ಕಾಣಿಸ್ತಾ ಇಲ್ಲ. ಅದಕ್ಕಿಂತ ಹೆಚ್ಚು ನಮಗೆ ಸಮಾಧಾನದ ವಿಚಾರ ಭಾರತಕ್ಕೆ ಏನಪ್ಪ ಅಂತಂದರೆ, ಭಾರತದ 4 ಹಡಗುಗಳು ನಿಶ್ಚಿಂತೆಯಿಂದ ಸರಾಗವಾಗಿ ಈ ಸ್ಟ್ರೇಟ್ ಆಫ್ ಹಾರ್ಮೋಸಿಂದ ಪಾರಾಗಿದ್ದಾವೆ. ಅದರಲ್ಲಿ 2 ನಾಳೆ ಬೆಳಗ್ಗೆ ಬಂದು ಲ್ಯಾಂಡ್ ಆಗ್ತವೆ. ನಿನ್ನೆ ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು ನಂದಾದೇವಿ, ಇನ್ನೊಂದು ಶಿವಾಲಿಕ್ ಅಂಥೇಳಿ. ಅದರಲ್ಲಿ ಒಟ್ಟು 92,712 ಟನ್ ನಮ್ಮ LPG ಅನಿಲಗಳನ್ನು ಹೊತ್ತು ಬರ್ತಾ ಇದೆ. ಅದು ಕಾಂಡ್ಲಾ ಬಂದರಿಗೆ 2 ಬಂದರಿಗೆ ಬರ್ತಾ ಇದೆ ಗುಜರಾತ್ನಲ್ಲಿ. ಜೊತೆಗೆ ಇನ್ನೊಂದು ಜಗ್ ಪ್ರಕಾಶ್ ಅಂತ ಬರ್ತಾ ಇದೆ, ಅದು ಆನ್ ದ ವೇ ಇದೆ. ಜಗ್ ಲಾಡ್ಕಿ ಅಂತ ಇನ್ನೊಂದು ಹಡಗು ಬರ್ತಾ ಇದೆ. ಇವೆಲ್ಲವೂ ಕೂಡ ಭಾರತಕ್ಕೆ ಬಂದು ಇಳಿತಾ ಇದ್ದಾವೆ. ಭಾರತದ ಇಂಧನದ ಸಮಸ್ಯೆ 90% ಯಾವುದೇ ರೀತಿಯ ಸಮಸ್ಯೆ ಉದ್ಭವ ಆಗಲಾರದ ಹಾಗೆ ಎಲ್ಲವೂ ಸರಾಗವಾಗಿ ಜೀವನ ನಿರುಮ್ಮಳವಾಗಿ ನಡೆಯುವ ಹಾಗೆ ನಮ್ಮ ವಿದೇಶಾಂಗ ನೋಡ್ಕೋತಾ ಇದೆ. ಇದನ್ನು ಯಾರೂ ಹೇಳೋದೇ ಇಲ್ಲ. ದೇಶದಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಾಂಧವ್ಯ ಮತ್ತು ಇರಾನು ಯಾವ ಮುಸಲ್ಮಾನ ರಾಷ್ಟ್ರಗಳನ್ನೇ ಬಿಡ್ತಾ ಇಲ್ಲ. ಕತಾರ್ನಿಂದ ಹಿಡಿದು, ಒಮಾನ್ನಿಂದ ಹಿಡಿದು, ಬಹ್ರೇನ್ನಿಂದ ಹಿಡಿದು, ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಹಿಡಿದು, ಸೌದಿಯಿಂದ ಹಿಡಿದು, ಟರ್ಕಿಯಿಂದ ಹಿಡಿದು ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾನೇ ಇದೆ. ಆದರೆ ಭಾರತದ ಜೊತೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಂಡಿದೆ. ನಮಗೆ ನೀವು ಮೊನ್ನೆ ಸಹಾಯ ಮಾಡಿದಿರಿ, ನಮ್ಮ ಹಡಗನ್ನು US ಹೊಡೆದುರುಳಿಸಿದ ಸಂದರ್ಭದಲ್ಲಿ ನಮಗೆ ನೀವು ಆಶ್ರಯ ಕೊಟ್ಟಿದ್ದೀರಿ, ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಅಲ್ಲಿಯ ವಿದೇಶಾಂಗ ಸಚಿವ ಹೇಳ್ತಾನೆ ಅಬ್ಬಾಸ್. ಇದನ್ನು ಕೊಂಡಾಡುವಂಥ ಜನ ನಮ್ಮಲ್ಲಿಲ್ಲ. ಎಂಥ ದುರಂತ ನೋಡಿ. ಆಮೇಲೆ ಒಂದು ಅಚ್ಚರಿ ವಿಷಯವನ್ನು ನಿಮ್ಗೆ ಹೇಳ್ಬೇಕು. ಏನಪ್ಪ ಅಂದರೆ, ಇಷ್ಟೆಲ್ಲ ಮುಸಲ್ಮಾನ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ, ಪಾಕಿಸ್ತಾನದ ಮೇಲೆ ಯಾಕೆ ಮಾಡಿಲ್ಲ? ಪಾಕಿಸ್ತಾನದ ಮುಂದೆ ಇರಾನ್ನ ಸೀಮೆ ಇದೆ, ನಿಮ್ಗೆ ಗೊತ್ತಿರೋ ವಿಚಾರ. ಜೊತೆಗೆ ಪಾಕಿಸ್ತಾನ ಈ ಕಡೆ ಸೌದಿ ಅರೇಬಿಯಾ ಜೊತೆ ಪ್ಯಾಕ್ಟ್ ಮಾಡ್ಕೊಂಡಿದೆ, ಒಪ್ಪಂದವನ್ನು ಮಾಡ್ಕೊಂಡಿದೆ. ನಿನ್ನ ಮೇಲೆ ಯುದ್ಧ ಆದರೆ ನಾನು ಯುದ್ಧ ಮಾಡ್ತೀನಿ, ನನ್ನ ಮೇಲೆ ಯುದ್ಧ ಆದರೆ ನೀನು ಯುದ್ಧ ಮಾಡೋದು ಮಾಡ್ಕೊಂಡಿದೆ. ತಟಸ್ಥವಾಗಿ ಕೂತಿದೆ. ಸೌದಿ ಅರೇಬಿಯಾಗೆ ಯಾವ ಸಹಾಯ ಮಾಡ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಕೂಡ ಅಮೇರಿಕೆಯ ವಾಯುನೆಲೆ ಇದೆ. ಎಲ್ಲೆಲ್ಲಿ ಅಮೇರಿಕೆ ವಾಯುನೆಲೆ ಇದಾವೋ ಎಲ್ಲ ಕಡೆ ಭಸ್ಮ ಮಾಡುವ ಕೆಲಸವನ್ನು ಇರಾನ್ ಮಾಡ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ? ಮಾಡಲೇಬೇಕಲ್ವಾ? ಅದಕ್ಕೆ ಒಂದು ಭಾಳ ದೊಡ್ಡದಾದಂಥ ರಹಸ್ಯ, ಗುಟ್ಟು, ಕಾನ್ಸ್ಪಿರಸಿ ಹೊರಗೆ ಬರ್ತಾ ಇದೆ. ಏನಪ್ಪ ಅಂದರೆ, ಚೈನಾ ಪಾಕಿಸ್ತಾನ ಕಾರಿಡಾರದಲ್ಲಿ ಸಿಪೆಕ್ ಅಂತೇನು ಹೇಳ್ತೀವಲ್ಲ, ತನ್ನ ಮೂಲಕ ಚೈನಾ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಬೈ ರೋಡ್ ಪಾಕಿಸ್ತಾನಕ್ಕೆ ಕಳಿಸುತ್ತೆ. ಪಾಕಿಸ್ತಾನದಿಂದ ಬಲೋಚ್ ಮೇಲಿಂದ ಇರಾನಿಗೆ ಬಂದು ಅದೆಲ್ಲ ಡೌನ್ಲೋಡ್ ಆಗ್ತಾ ಇದೆ. ಹಡಗಿನ ಕಳಿಸಿದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಮೇಲ್ಗಡೆಯಿಂದ ಬರೋ ಪ್ರಶ್ನೆನೇ ಇಲ್ಲ, ಏರ್ಕ್ರಾಫ್ಟಿಂದ ಬಂದಿಲ್ಲ, ಬೈ ರೋಡ್ ಕಳಿಸ್ತಾ ಇದೆ. ಆ ರೀತಿ ಚೈನಾ ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದಿಂದ ಇರಾನಿಗೆ ಬರುತ್ತೆ. ಇರಾನ್ನಿಂದ ತೈಲವನ್ನು ತುಂಬಿಕೊಂಡಂಥ ಟ್ಯಾಂಕರ್ಗಳು ವಾಯಾ ಪಾಕಿಸ್ತಾನ ಬೈ ರೋಡ್ ಸಿಪೆಕ್ ಮೂಲಕ ವಾಪಸ್ ಹೋಗ್ತವೆ.
ಇವರಿಬ್ಬರ ಮಧ್ಯೆ ಈ ರೀತಿಯದಾದಂಥ ಒಳ ಒಪ್ಪಂದ ನಡೆದಿದ್ದರಿಂದ ಪಾಕಿಸ್ತಾನ ಬಚಾವಾಗಿರುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನೋಡಿ, ಪಾಕಿಸ್ತಾನ ಎಲ್ಲಿಯೂ ಸುದ್ದಿ ಮಾಡ್ತಾ ಇಲ್ಲ, ಯುದ್ಧದಲ್ಲಿ ಅದು ಪಾತ್ರವೇ ಇಲ್ಲ ಅದರದ್ದು ಏನೇ ಹೊಡೆದಾಟ ಇದ್ದರೂ ಕೂಡ ಅಫ್ಘಾನಿಸ್ತಾನ ಜೊತೆ ಮಾತ್ರ ಕಾಣಿಸ್ತದೆ ವಿನಃ ಎಲ್ಲಿಯೂ ಇವರ ಮುಲ್ಲಾ ಮುನೀರ್ನು ಹೇಳಿಕೆ ಕೊಡ್ತಾ ಇಲ್ಲ, ಎಲ್ಲಿಯೂ ಕೂಡ ಇವರ ಯಾರವನು ಶಹಬಾಜ್ ಶರೀಫ್ ಒಂದು ಸುದ್ದಿ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಯಾಕೆಂದರೆ ಒಳಗಿಂದೊಳಗೆ ವ್ಯವಹಾರಗಳು ನಡೀತಾ ಇದ್ದಾವೆ. ಯಾವುದೇ ದೇಶ ಆಗಲಿ ಎಷ್ಟೇ ನಾನು ಯುದ್ಧದ ಸದೃಢತೆಯನ್ನು ಹೊಂದಿದ್ದೇನೆ ಅಂತ ಹೇಳಿದರೂ ಕೂಡ ಅವರ ಬಳಿ ಇರುವಂಥ ಕ್ಷಿಪಣಿಗಳಾಗಲಿ ಡ್ರೋನ್ಗಳಾಗಲಿ ಎಷ್ಟೇ ಸ್ಟಾಕ್ ಇದ್ರೂ ಖಾಲಿ ಆಗಲೇಬೇಕು. ಹೊಡಿತಾನೇ ಇದೆ ಇರಾನ್. ಎಲ್ಲಿಂದ ಬರುತ್ತೆ ಅದಕ್ಕೆ ಯಾರಾದರೂ ಕಳಿಸ್ಲೇಬೇಕಲ್ವ. ರಷ್ಯಾ ಅಂತೂ ಕಳಿಸ್ತಾ ಇಲ್ಲ. ರಷ್ಯಾ ಸ್ಪಷ್ಟವಾಗಿ ಹೇಳಿದೆ, ಅದು ಏನು ರಿಯಲ್ ಟೈಮ್ ಇದನ್ನು ಇಂಟೆಲಿಜೆನ್ಸ್ ಸಹಾಯವನ್ನು ಅದು ಮಾಡ್ತಾಯಿದೆ. ಯಾರು ಎಲ್ಲಿದ್ದಾರೆ, ಅವ್ರದ್ದು ಎಂಬಸಿ ಎಲ್ಲಿದೆ, ಅದರ ಎಲ್ಲ ಮಾಹಿತಿಗಳನ್ನು ರವಾನೆ ಮಾಡ್ತಾ ಇದೆ. ಆದರೆ ಯಾವುದೇ ಯುದ್ಧ ಪರಿಕರಗಳನ್ನು ಕಳಿಸ್ತಾ ಇಲ್ಲ, ಆರ್ಟಿಲರಿಗಳು ಹೋಗ್ತಾ ಇಲ್ಲ. ಹಾಗಾದ್ರೆ ಕಳಿಸ್ತಾ ಇರೋದು ಯಾರು? ಚೈನಾ ಕಳಿಸ್ತಾ ಇದೆ, ಗೊತ್ತಾಗಲಾರ್ದಾಗ ಕಳಿಸ್ತಾ ಇದೆ. ಪಾಕಿಸ್ತಾನ ಮಧ್ಯವರ್ತಿಯಾಗಿದೆ. ಹೀಗಾಗಿ ಪಾಕಿಸ್ತಾನದ ಮೇಲೆ ಇರಾನ್ ದಾಳಿ ಮಾಡ್ತಾ ಇಲ್ಲ. ಭಾಳಷ್ಟು ಜನ ಇದನ್ನು ಗಮನಿಸ್ತಾನೇ ಇಲ್ಲ. ನಮ್ಮ ಸಮಾಧಾನ ಏನಪ್ಪ ಅಂದರೆ, ನಮಗೆ ಬರಬಹುದಾದಂಥ ತೈಲ, ನಮಗೆ ಬರಬಹುದಾದಂಥ ಅನಿಲ ಯಾವುದೇ ರೀತಿ ಬರಲಾರ್ದ ಹಾಗೆ, ತೊಂದರೆ ಕೊಡಲಾರ್ದ ಹಾಗೆ, ಸರಾಗವಾಗಿ ಬರುವ ಹಾಗೆ ಇರಾನ್ ಮಾಡಿಕೊಟ್ಟಿದೆಯಲ್ಲ, ಅದಕ್ಕೆ ನಾವು ಸಮಾಧಾನ ಪಡಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.